ಹುಣಸೂರು ತಾಲೂಕಿನ ಗುರುಪುರ ಪಶು ವೈದ್ಯಕೀಯ ಆಸ್ಪತ್ರೆಗೆ ಶಾಸಕ ಜಿಡಿ ಹರೀಶ್ ಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ಇನ್ನು ಭೂಮಿ ಪೂಜೆಯ ಬಳಿಕ ಮಾತನಾಡಿದ ಅವರು, ಹುಣಸೂರು ತಾಲೂಕು ಗ್ರಾಮೀಣ ಭಾಗವಾಗಿದ್ದು ಹೈನುಗಾರಿಕೆಯ ಪ್ರಮುಖ ವೃತ್ತಿಯಾಗಿದ್ದು ಹಲವಾರು ಕುಟುಂಬಗಳು ಹೈನುಗಾರಿಕೆಯ ಮೂಲಕ ಬದುಕು ಕಟ್ಟಿಕೊಂಡಿದ್ದಾರೆ. ರಾಸುಗಳಿಗೆ ತೊಂದರೆಯಾದಲ್ಲಿ ಕುಟುಂಬದ ಆಧಾರವೇ ಕಳಚಿ ಬಿದ್ದಂತಾಗುತ್ತೆ. ಹಾಗಾಗಿ ಗ್ರಾಮಸ್ಥರು ಸತತ ಪ್ರಯತ್ನ ಮಾಡಿದ್ದರ ಫಲವಾಗಿ ಗ್ರಾಮಕ್ಕೆ ಸುಮಾರು 50 ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತ ಪಶು ವೈದ್ಯಕೀಯ ಆಸ್ಪತ್ರೆ ನಿರ್ಮಾಣಕ್ಕೆ ಮಂಜೂರಾತಿ ದೊರೆತದ್ದು ಶೀಘ್ರದಲ್ಲಿ ಗುಣಮಟ್ಟದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ಜಿಲ್ಲಾ ಉಪನಿರ್ದೇಶಕರಾದಂಥ ನಾಗರಾಜ್ ಅವರು ಬಂದಿದ್ದಾರೆ. ಜೊತೆಗೆ ನಮ್ಮ ಚನ್ನಬಸಪ್ಪರವರು, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಣ್ಣಯ್ಯನವರು, ಎಲ್ಲರೂ ಸಹ ಗ್ರಾಮದ ಯಜಮಾನರುಗಳು, ಮುಖಂಡರುಗಳು, ನಮ್ಮ ಪತ್ರಕರ್ತರು ಎಲ್ಲರೂ ಸಹ ಇದ್ದೀರಿ. ಈ ಒಂದು ಗುರುಪುರ ಈಗಾಗಲೇ ನಮ್ಮ ಉಪನಿರ್ದೇಶಕರಾದಂಥ ನಾಗರಾಜ್ ಅವರು ಮಾತನಾಡಬೇಕಾದ್ರೆ ಹೇಳಿದ್ದಾರೆ, ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ 25 ಹಾಸ್ಪಿಟಲ್ಗಳ ಪೈಕಿ 23 ಹಾಸ್ಪಿಟಲ್ಗಳಿಗೆ ಸ್ವಂತ ಕಟ್ಟಡ ಇದೆ, 2ಕ್ಕೆ ಕಟ್ಟಡಗಳಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಮ್ಮ ಎ ಡಿ ಅವರು ಚನ್ನಬಸಪ್ಪ ಅವರು, ಜೊತೆಗೆ ನಮ್ಮ ಪಿ ಡಿ ಅವರು ನಾಗರಾಜ್ ಅವರು ಇಬ್ಬರೂ ಸಹ ಸರ್ಕಾರದ ಮೇಲೆ ಹೆಚ್ಚು ಒತ್ತಡ, ನನಗಿಂತ ಜಾಸ್ತಿ ಒತ್ತಡ ಅವರೇ ಹಾಕಿದ್ದಾರೆ. ನಮ್ಮ ಹುಣಸೂರು ತಾಲೂಕಿಗೆ 2 ಹಾಸ್ಪಿಟಲ್ಗಳಿಗೆ ಕಟ್ಟಡ ಇಲ್ಲ, ಕಟ್ಟಡ ಬೇಕು ಅಂತಕ್ಕಂಥ ಒತ್ತಡವನ್ನು ಭಾಳ ಹಾಕಿ ಡಾಕ್ಟರ್ ದರ್ಶನ್ ಅವರು, ಮರ್ತುಬಿಟ್ಟೆ, ಸಾರಿ, ಡಾಕ್ಟರ್ ದರ್ಶನ್ ಅವರು, ಅದೇ ನಾನು ಮರ್ತೇ ಬಿಟ್ಟೆ ನಿಮ್ಮನ್ನ, ಸಾರಿ, ನಮ್ಮ ಡಾಕ್ಟರ್ ದರ್ಶನ್ ಅವರು ಸಹ ಇದ್ದಾರೆ. ಅವರು ನಮ್ಮೂರು ಜನಕ್ಕಿಂತ ಹೆಚ್ಚು ಅವರೇ ಒತ್ತಡ ಜಾಸ್ತಿ. ಆದ್ದರಿಂದ ಈ ಭಾಗದಲ್ಲಿ ನನಗೆ ಬೇರೆ ಬೇರೆ ಕಡೆ ಸಿಬ್ಬಂದಿ ಇಲ್ಲ, ನಮಗೆ ಡಾಕ್ಟ್ರು ಸಿಗ್ತಾ ಇಲ್ಲ, ನಮ್ಮಲ್ಲಿ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ಅನೇಕ ದೂರುಗಳು ಬಂದು, ಆದರೆ ಇಲ್ಲಿ ಮಾತ್ರ ನನಗೆ ಯಾವತ್ತೂ ಆ ದೂರು ಬಂದಿಲ್ಲ. ಅಂದರೆ ನೀವು ಪ್ರಾಮಾಣಿಕವಾಗಿ ಚೆನ್ನಾಗಿ ಕೆಲಸ ಮಾಡಿದ್ದೀರಿ ಅಂತ ಆಯಿತು. ನಾವು ಭಾಳ ಚೆನ್ನಾಗಿ ಈ ಭಾಗದಲ್ಲಿ ಯಾವುದೇ ದೂರುಗಳು ಸಹ ಬಂದಿಲ್ಲ ಇದುವರೆಗೂ ನನಗೆ. ಎಲ್ಲ ಅದೇ ಇಲ್ಲಿವರೆಗೂ ನಾನು ಹೇಳಿದ್ನಲ್ಲ, ಅದನ್ನೇ ನಮ್ಗೆ ಇದುವರೆಗೂ ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ರು ಅಲ್ಲಿಂದ ಬೇರೆ ಬೇರೆ ಕಡೆ ಸಾಕಷ್ಟು ನಾನು KDP ಹೇಳ್ತಾ ಇರ್ತೀನಿ, ಅಲ್ಲಿ ಬರೀ ಕಂಪ್ಲೇಂಟೇ, ಯಾವ ಸಿಬ್ಬಂದಿನೂ ಇಲ್ಲ, ಯಾರೂ ಇಲ್ಲ, ಬರೀ ಕಂಪ್ಲೇಂಟ್. ಧರ್ಮಪುರದಲ್ಲಿ ನಮ್ಮ ಆ ಕಡೆ ನಮ್ಮ ಸಿಂಗರ್ಮಾರಳ್ಳಿಲಿ ಅಲ್ಲೆಲ್ಲ ಬರೀ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ. ಆದರೆ ನಿಮ್ಮ ಭಾಗದಲ್ಲಿ ಮಾತ್ರ ಯಾವತ್ತೂ ಕಂಪ್ಲೇಂಟ್ ಬಂದಿಲ್ಲ. ಭಾಳ ಪ್ರಾಮಾಣಿಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಇವತ್ತು ಏನು ವೆಟರ್ನರಿ ಹಾಸ್ಪಿಟ್ಲು ನಾವು ಮಾಡ್ತಾ ಇದ್ದೀವಿ, ಬಹುಶಃ ಹುಣಸೂರು ತಾಲೂಕು ಇಡೀ ನಮ್ಮ ಮೈಸೂರು ಜಿಲ್ಲೆ ಏನು ಹಾಲು ಉತ್ಪಾದನೆ ಆಗ್ತಾಯಿದೆ, ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ ಹುಣಸೂರು ತಾಲೂಕು. ಪಿರಿಯಾಪಟ್ಟಣ ನಮಗೂ ಒಂದು 2-3 ಸಾವಿರ ಲೀಟ್ರ್ ಹಾಲು ವ್ಯತ್ಯಾಸದಲ್ಲಿದ್ದೀವಿ ಅಷ್ಟೇ. ಅದು ಹೊರತುಪಡಿಸಿದ್ರೆ ಹುಣಸೂರು ತಾಲೂಕಲ್ಲಿ ಅತಿ ಹೆಚ್ಚು ಸಂಘಗಳು, 223 ಸೊಸೈಟಿಗಳು ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಅತಿ ಹೆಚ್ಚು ಹಾಲು ಉತ್ಪಾದಕ ಸಂಘಗಳು ನಮ್ಮ ಹುಣಸೂರು ತಾಲೂಕಿನಲ್ಲೇ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಇದ್ದಂಥ ಸಂದರ್ಭದಲ್ಲಿ ಈ ನಮ್ಮ ಹಸುಗಳಿಗೆ, ಜಾನುವಾರುಗಳಿಗೆ ಏನಾದರೂ ತೊಂದರೆಗಳಾದಂಥ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಇರ್ಬೋದು, ಬೇರೆ ಬೇರೆ ಜ್ವರಗಳು, ರೋಗಗಳು ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆಗಳನ್ನ ಕೊಡಿಸ್ತಕ್ಕಂಥ ಭಾಳ ದೊಡ್ಡ ಜವಾಬ್ದಾರಿ ನಮ್ಮ ಪಶುಪಾಲನಾ ಇಲಾಖೆಯ ಮೇಲಿದೆ. ನಮ್ಮ ತಾಲೂಕಿನಲ್ಲಿ ಚನ್ನಬಸಪ್ಪ ಅವರು ಅಷ್ಟೇ, ನಮ್ಮ ಡಾಕ್ಟ್ರುಗಳೆಲ್ಲರೂ ಅಷ್ಟೇ ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ವಿಶೇಷವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೇ ರೀತಿ ತಮ್ಮೆಲ್ಲರ ಕೆಲಸ ಮುಂದುವರಿಲಿ. ಬಹುಶಃ ನಮ್ಮ ಮೈಸೂರು ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾಗ್ತಾ ಇದೆ. 10 ಲಕ್ಷಕ್ಕಿಂತ ಹೆಚ್ಚು ನಮ್ಮ ಮೈಸೂರು ಡೈರಿಗೆ 10 ಲಕ್ಷಕ್ಕಿಂತ ಹೆಚ್ಚು ಲೀಟರ್ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ. ಅತಿ ಹೆಚ್ಚು ಜಾನುಗಳು ಇರ್ತಕ್ಕಂಥ ಸಂಖ್ಯೆ ನಮ್ಮ ಮೈಸೂರು ಜಿಲ್ಲೆ ಅತಿ ಹೆಚ್ಚು ಸಂಖ್ಯೆ ಹಸುಗಳಿಗೆ ಸೂಕ್ತವಾದಂಥ ಚಿಕಿತ್ಸೆ ಕೊಡ್ತಕ್ಕಂಥದ್ದು, ಗುಣಮಟ್ಟವನ್ನು ಪಡ್ಕೊಳ್ತಕ್ಕಂಥದ್ದು, ಎಲ್ಲ ರೀತಿಯಲ್ಲಿ ಅರಿವನ್ನು ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದೆ. ನಾವು ಸಹ ಸಂಪೂರ್ಣ ಅವ್ರ ಜೊತೆಗೆ ಇದ್ದೀವಿ. ಇನ್ನೂ ಹೆಚ್ಚಿನ ಕೆಲಸ ಕಾರ್ಯ ನಡಿ. ಜೊತೆಗೆ ಈ ಭಾಗದಲ್ಲಿ ಏನಿದಾವೆ 15 ಹಳ್ಳಿಗಳು, ಜೊತೆಗೆ ಉಮ್ಮತ್ತೂರ್ಗೂ ಸಹ 4 ಹಳ್ಳಿಗಳಿರ್ತವೆ. ಸುಭಾಗದಲ್ಲೇ 4 ಹಸುಗಳಿದ್ದಾವೆ. ಆಡುಗಳು 1200 ಹಸು ಆಡುಗಳು, ಕುರಿಗಳು 1300 ಕುರಿಗಳಿದ್ದಾವೆ. ಇಷ್ಟೆಲ್ಲ ಇರಬೇಕಾದ್ರೆ ಬಹುಶಃ ನಮ್ಮ ಸಿಬ್ಬಂದಿ ಕೊರತೆ ಎದ್ದು ಕಾಣ್ತಾ ಇತ್ತು. ಈಗ ಸರ್ಕಾರದಿಂದ ಸಿಬ್ಬಂದಿಗಳನ್ನ ಔಟ್ಸೋರ್ಸಿಂಗ್ ಹಾಕ್ಕೊಳ್ಳೋದ್ರ ಮುಖ ಅಲ್ಲಲ್ಲಿ ನೀವು ಮಾಡಿ ಮನವಿ ಹಾಕ್ಬೇಕು.
ಚೆನ್ನಾಗಿ ಕೆಲಸ ಸೆಲೆಕ್ಟ್ ಹೆಚ್ಚು ನಾಮಕಾಗಿ ಮಾಡ್ತಕ್ಕಂಥವ್ರನ್ನ ಮಾಡಬೇಕು ಅಂತ ಮನವಿಯನ್ನು ನಾವು